ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಗುಂಡಿನ ಸದ್ದು ಮೊಳಗಿದೆ. ಉದ್ಯಮಿ ಮೇಲೆ ಶೂಟ್ಔಟ್ ನಡೆದಿದೆ. ಗುಂಡಿನ ಮೊರತಕ್ಕೆ ಸಿಲಿಕಾನ್ ಸಿಟಿ ಸ್ತಬ್ಧಗೊಂಡಿದೆ. ದಾಯಾದಿಗಳಿಂದಲೇ ಕೊಲೆಗೆ ಯತ್ನ ನಡೆದಿದೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಮ್ಮೆ ಗುಂಡಿನ ಸದ್ದು ಕೇಳಿಸಿದೆ. ದಾಯಾದಿಗಳೇ ರಾತ್ರೋರಾತ್ರಿ ಉದ್ಯಮಿಯ ತಲೆಗೆ ಗುಂಡಿಕ್ಕಿ ಕೊಲೆ ಮಾಡಲು ಯತ್ನಿಸಿದ್ದಾರೆ. ಉದ್ಯಮಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಗುಂಡಿನ ಸದ್ದು. ಸಂಬಂಧಿಕರಿಂದಲೇ ಉದ್ಯಮಿ ಮೇಲೆ ಫೈರಿಂಗ್. ಎಸ್, ಬೆಂಗಳೂರಿನಲ್ಲಿ ಮತ್ತೆ ಫೈರಿಂಗ್ ನಡೆದಿದೆ. ನಗರದ ಎಚ್ಎಎಲ್ ಸಮೀಪದ ಇಸ್ರೋ ಹಿಂದಿನ ದ್ವಾರದ ಬಳಿ ಇದೇ ಮಾರ್ಚ್ 4ರಂದು ಉದ್ಯಮಿ ಕಾರ್ತಿಕ್ ರೆಡ್ಡಿ ಅನ್ನುವವರನ್ನ ಟಾರ್ಗೆಟ್ ಮಾಡಿ ಮುಗಿಸೋದಕ್ಕೆ ದಾಯಾದಿಗಳೇ ಯತ್ನಿಸಿದ್ದಾರೆ. ಅಂದು ರಾತ್ರಿ ಕಾರ್ತಿಕ್ ರೆಡ್ಡಿ ತಲೆಗೆ ಅವರ ಸಂಬಂಧಿಕರೊಬ್ಬರ ಗನ್ ಮ್ಯಾನ್ ಗನ್ ಪಾಯಿಂಟ್ ಇಟ್ಟು ಶೂಟ್ ಮಾಡೋದಕ್ಕೆ ಗನ್ ಲೋಡ್ ಮಾಡಿದ್ದ. ಈ ವೇಳೆ ಭಯಭೀತನಾಗಿದ್ದ ಕಾರ್ತಿಕ್ ತನ್ನ ತಲೆಗೆ ಇಟ್ಟಿದ್ದ ಗನ್ ತಳ್ಳಿದ್ದಾನೆ. ಆಗ ಅವರಿಗೆ ಇಟ್ಟಿದ್ದ ಗುರಿ ಮಿಸ್ ಆಗಿ ಗುಂಡು ಗಾಳಿಯಲ್ಲಿ ಹಾರಿತು. ಕೂಡಲೇ ಇಸ್ರೋ ಗೇಟ್ ಬಳಿ ಇದ್ದ ಭದ್ರತಾ ಸಿಬ್ಬಂದಿ ಎಚ್ಎಎಲ್ ಪೊಲೀಸರಿಗೆ ಕರೆ ಮಾಡಿ ವಿಷಯ ಮುಟ್ಟಿಸಿದ್ರು. ನಂತರ ಪೊಲೀಸರು ಘಟನಾ ಸ್ಥಳಕ್ಕೆ ಬರುವಷ್ಟರಲ್ಲಿ ಆರೋಪಿಗಳು ಕಾರ್ತಿಕ್ ರೆಡ್ಡಿಗೆ ಜೀವ ಬೆದರಿಕೆ ಹಾಕಿ ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಇನ್ನು ಉದ್ಯಮಿ ಕಾರ್ತಿಕ್ ರೆಡ್ಡಿಯನ್ನ ಕಗ್ಗತ್ತಲಲ್ಲಿ ಮುಗಿಸೋದಕ್ಕೆ ಟೊಂಕ ಕಟ್ಟಿ ನಿಂತಿದ್ದ ಆರೋಪಿಗಳಾದ ಅಮೃತ್ ರೆಡ್ಡಿ ಮತ್ತು ನಿಶ್ವಂತ್ ರೆಡ್ಡಿ ಬೇರೆ ಯಾರೂ ಅಲ್ಲ, ಉದ್ಯಮಿ ಕಾರ್ತಿಕ್ ರೆಡ್ಡಿಯ ಸಂಬಂಧಿಕರು. ಇವರೆಲ್ಲ ಒಂದೇ ಕುಟುಂಬದವರು. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ತೊಡಗಿದ್ರು. ಇವರ ಮಧ್ಯೆ ಹಣಕಾಸಿನ ವಿಚಾರವಾಗಿ ಗಲಾಟೆ ನಡೆದಿತ್ತಂತೆ. ಈ ಹಿನ್ನೆಲೆಯಲ್ಲಿ ಇವರ ನಡುವೆ ಹಗೆ ಆಡ್ತಾ ಇತ್ತಂತೆ. ಈ ಹಿಂದೆ ಬೈಯಪ್ಪನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಕಾರ್ತಿಕ್ ರೆಡ್ಡಿಯನ್ನ ಮುಗಿಸೋದಕ್ಕೆ ಯತ್ನಿಸಲಾಗಿತ್ತಾದ್ರೂ ಅದರಲ್ಲಿ ಆರೋಪಿಗಳು ಸಕ್ಸಸ್ ಕಂಡಿರಲಿಲ್ಲ. ಹೀಗಾಗಿ ಮತ್ತೆ ಮಾರ್ಚ್ 4ರಂದು ಫೈರಿಂಗ್ ಮಾಡಿ ಕೊಲೆಗೆ ಯತ್ನಿಸಿದ್ದಾರೆ. ಇನ್ನು ಈ ಕುರಿತು ಎಚ್ಎಎಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದುಷ್ಕೃತ್ಯಕ್ಕೆ ಯತ್ನಿಸಿದ್ದ 3 ಆರೋಪಿಗಳು ಆಂಧ್ರ ಪ್ರದೇಶದಲ್ಲಿ ತಲೆಮರೆಸಿಕೊಂಡಿದ್ದು, ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಬೆಂಗಳೂರಿನಿಂದ ಚೇತನ್ ಎಂ, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.